ಚೆಲುವಿನ ಚಿತ್ತಾರ ಸಿನಿಮಾದಲ್ಲಿ ಕಾಮಿಡಿ ಪಾತ್ರವನ್ನ ಮಾಡಿ ಬುಲ್ಲಿ ಅಂತಾನೆ ಫೇಮಸ್ ಆಗಿದ್ದಂತ ಆ ಹುಡುಗ ಏನಾದ ಗೊತ್ತಾ? ಆತನಿಗೆ ಬಂದಂತ ಕಾಯಿಲೆ ಬಗ್ಗೆ ನೀವು ಇಲ್ಲಿವರೆಗೂ ಕೇಳೇ ಇರಲ್ಲ. ಯಾಕಂದ್ರೆ ಅವನಿಗೆ ಅಂಥ ವಿಚಿತ್ರವಾದಂತ ಅಂತ ಭಯಂಕರವಾದಂತ ಕಾಯಿಲೆ ಬರುತ್ತೆ. ಊಟ ತಿನ್ನೋದಿಕ್ಕಾಗ್ತಿರ್ಲಿಲ್ಲ, ಎದ್ದು ಓಡಾಡೋದಿಕ್ಕಾಗ್ತಿರ್ಲಿಲ್ಲ, ಮುಖ ಊದ್ಕೊಳ್ತಾ ಇತ್ತು. ಅಷ್ಟೇ ಯಾಕೆ, ಆತನ ಹೊಟ್ಟೆಯ ಒಳಗಡೆ ಕರುಳು ಕೊಳೆತು ಹೋಗಿತ್ತು. ಕೈಯಲ್ಲಿ ಹಣ ಇಲ್ಲ, ಬದುಕಬೇಕು ಅನ್ನೋ ಆಸೆ ಮಾತ್ರ ತುಂಬಾನೇ ಇತ್ತು. ಈ ತರ ಆ ಹುಡುಗನ ನರಕ ಯಾತನೆ ಹೇಗಿತ್ತು ಗೊತ್ತಾ? ನಾನು ಇಲ್ಲಿವರೆಗೂ ತುಂಬಾ ಜನಗಳ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಆದ್ರೆ ಈ ಹುಡುಗನ ಬಗ್ಗೆ ಕೇಳಿ ನಿಜಕ್ಕೂ ತುಂಬಾ ಬೇಜಾರಾಗೋಯ್ತು. ಆ ಹುಡುಗನ ಬಗ್ಗೆ ವಿಡಿಯೋ ಮಾಡ್ಲೇಬೇಕು ಅನ್ನಿಸ್ತು. ಆದ್ರಿಂದ ಈ ವಿಡಿಯೋ ಮಾಡಿದ್ದೀನಿ. ನೋಡೋದು ಬಿಡೋದು ನಿಮ್ಗೆ ಬಿಟ್ಟಿದ್ದು. ಇವ್ರುಗಳಿಗೆ ಗೊತ್ತಿಲ್ಲ ಏನಾಗಿದೆ ಅಂತ. ಇಷ್ಟಕ್ಕೆಲ್ಲ ನನ್ನ ಜೀವನ ಇಲ್ಲಿಗೆ ಮುಗಿದೋಯ್ತು, ನನ್ನ ಜೀವನ ಇಲ್ಲಿಗೆ ಕೊನೆ ಆಗೋಯ್ತು ಅಂತ ಫೀಲ್ ಮಾಡ್ಕೋತೀನಿ. ಇದನ್ನ ಓಪನ್ ಮಾಡಿ ಇಟ್ಟಿದ್ರು ಸರ್. ಅದನ್ನ ತೆಗಿಯೋದು, ತೊಳೆಯೋದು, ಒರೆಸೋದು, ಇಡೋದು. 64 ದಿನ ಒಂದೇ ಒಂದು ತುತ್ತು ಏನು ತಿಂದಿಲ್ಲ. ಚೆಲುವಿನ ಚಿತ್ತಾರ ಸಿನಿಮಾದಲ್ಲಿ ಈ ಹುಡುಗ ಮಾಡಿದಂತ ಕಾಮಿಡಿ ತುಂಬಾನೇ ಫೇಮಸ್ ಆಗಿತ್ತು. ಆದ್ರಿಂದ ಈತನಿಗೆ ಎಲ್ರೂ ಬುಲ್ಲಿ, ಪಪ್ಪೂಸಿ ಅಂತಾನೆ ಕರೀತಿದ್ರು. ಆದ್ರೆ ಆ ಹುಡುಗನ ನಿಜವಾದ ಹೆಸರು ರಾಕೇಶ್ ಅಂತ. ಈತ ರಂಗಭೂಮಿ ಕಲಾವಿದೆಯಾದಂತ ಆಶಾರಾಣಿಯವ್ರ ಮಗ. ಹೀಗೆ ಬುಲ್ಲಿಯವರು ಚೆಲುವಿನ ಚಿತ್ತಾರ ಸಿನಿಮಾ ಆದ್ಮೇಲೆ SSLCಯನ್ನ ಮುಗಿಸ್ಕೊಳ್ತಾರೆ. ಇವ್ರಿಗೆ ಡ್ಯಾನ್ಸ್ ಮಾಡುವಂತ ಹುಚ್ಚು ತುಂಬಾನೇ ಇರುತ್ತೆ. ಆದ್ರಿಂದ ಬುಲ್ಲಿಯವರು ಡ್ಯಾನ್ಸ್ ಕ್ಲಾಸ್ ಅನ್ನ ನಡೆಸ್ತಾ ಇರ್ತಾರೆ. ಅದರ ನಡುವೆ ಆಗಾಗ ಕೆಲವೊಂದು ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಾ ಇರ್ತಾರೆ. ಬುಲ್ಲಿಯವ್ರಿಗೆ ಆಗ ಸುಮಾರು 21 ವರ್ಷ ವಯಸ್ಸಾಗಿತ್ತು. ಈ ರೀತಿ ಬುಲ್ಲಿಯವರು ಡ್ಯಾನ್ಸ್ ಕ್ಲಾಸ್ ಅನ್ನ ನಡೆಸ್ತಾ ಇದ್ರಲ್ಲ, ಅದರ ಪಕ್ಕದಲ್ಲಿ ಒಂದು ಡಯಾಗ್ನೋಸ್ಟಿಕ್ ಸೆಂಟರ್ ಇತ್ತು. ಆಗ ತಮಾಷೆಗೆ ಅಂತ ಹೋಗಿ ಹುಡುಗರೆಲ್ಲ ಸೇರ್ಕೊಂಡು ಅಲ್ಲಿ ಬ್ಲಡ್ ಟೆಸ್ಟ್ ಅನ್ನ ಮಾಡಿಸ್ತಾರೆ. ಆಗ ನನ್ಗೆ ಜಾಂಡೀಸ್ ಕಾಯಿಲೆ ಇದೆ ಅಂತ ಬುಲ್ಲಿ ಅವ್ರಿಗೆ ಗೊತ್ತಾಗುತ್ತೆ. ಈ ವಿಷಯವನ್ನ ಮನೆಗೆ ಹೋಗಿ ತನ್ನ ತಾಯಿಗೆ ಹೇಳ್ತಾರೆ. ಆಗ ಇಷ್ಟು ಚಿಕ್ಕ ವಯಸ್ಸಿಗೆ ನಿನ್ಗೆ ಯಾಕೆ ಜಾಂಡೀಸ್ ಬರುತ್ತೆ, ಅದೆಲ್ಲ ಸುಳ್ಳು ಅಂತ ಮನೆಯವರು ಸುಮ್ನೆ ಆಗ್ತಾರೆ. ಅನಂತರ 4 ದಿನಗಳು ಆದ್ಮೇಲೆ ಬುಲ್ಲಿಯವರು ಸ್ವಲ್ಪ ಸುಸ್ತಾಗಿರ್ತಾರೆ. ಅದನ್ನ ಅಬ್ಸರ್ವ್ ಮಾಡಿದಂತ ಅವರ ತಾಯಿ ಅವರ ಫ್ಯಾಮಿಲಿ ಡಾಕ್ಟರ್ ಹತ್ರ ಬ್ಲಡ್ ಟೆಸ್ಟ್ ಅನ್ನ ಮಾಡಿಸ್ತಾರೆ. ಆಗ ಏನ್ ಗೊತ್ತಾಗುತ್ತೆ ಅಂದ್ರೆ ಬುಲ್ಲಿಯವ್ರಿಗೆ ಜಾಂಡೀಸ್ ಕಾಯಿಲೆ ಅಂತೂ ಇಲ್ಲ, ಅದರ ಬದಲಾಗಿ ಅವರ ರಕ್ತದಲ್ಲಿ ಪ್ಲೇಟ್ಲೆಟ್ಸ್ ಗಳ ಸಂಖ್ಯೆ ಕಡಿಮೆ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಆದ್ರಿಂದ ಮತ್ತೊಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ 10 ದಿನಗಳವರೆಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಆದ್ರೆ ಏನೇ ಮಾಡಿದ್ರು ಪ್ಲೇಟ್ಲೆಟ್ಸ್ ಗಳ ಸಂಖ್ಯೆ ಜಾಸ್ತಿ ಆಗ್ತಿಲ್ಲ, ಬರ್ತಾ ಬರ್ತಾ ಕಮ್ಮಿ ಆಗ್ತಾನೆ ಹೋಗ್ತಿದೆ. ಕಡಿಮೆ ಅಂದ್ರೂ ರಕ್ತದಲ್ಲಿ 1.5 ಲಕ್ಷದಷ್ಟು ಪ್ಲೇಟ್ಲೆಟ್ಸ್ ಗಳ ಸಂಖ್ಯೆ ಇರಬೇಕು. ಆದ್ರೆ ಹೋಗ್ತಾ ಹೋಗ್ತಾ ಅವ್ರಿಗೆ 40,000ಕ್ಕೆ ಬಂದ್ಬಿಡುತ್ತೆ. ಹೀಗೆ ಬಿಟ್ರೆ ಅವರು ಕೋಮಾ ಸ್ಟೇಜ್ಗೆ ಹೋಗ್ಬಿಡ್ತಾರೆ. ಇವ್ರಿಗೆ ಯಾಕೆ ಪ್ಲೇಟ್ಲೆಟ್ಸ್ ಗಳು ಕಮ್ಮಿ ಆಗ್ತಿದೆ ಅಂತ ಗೊತ್ತಾಗದೆ ಡಾಕ್ಟರ್ಸ್ ಗಳು ತಲೆ ಕೆಡಿಸ್ಕೊಂಡು ಬೋನ್ ಮ್ಯಾರೋ ಟೆಸ್ಟ್ ಅನ್ನ ಮಾಡೋಣ ಅಂತ ಡಿಸೈಡ್ ಮಾಡಿ ಆ ಟೆಸ್ಟ್ ಅನ್ನ ಮಾಡಿದ ಮೇಲೆ ಗೊತ್ತಾಗುತ್ತೆ ಬುಲ್ಲಿಯವ್ರಿಗೆ ಇರೋದು ಒಂದು ಭಯಾನಕವಾದಂತ ಕಾಯಿಲೆ ಅಂತ. ಆ ಕಾಯಿಲೆ ಹೆಸರು ಈವನ್ ಸಿಂಡ್ರೋಮ್. ಇದೊಂದು ಅಪರೂಪದ ಕಾಯಿಲೆ. ತುಂಬಾ ಅಂದ್ರೆ ತುಂಬಾ ಕಡಿಮೆ ಜನರಿಗೆ ಮಾತ್ರ ಈ ಕಾಯಿಲೆ ಬರುತ್ತೆ. ಇಂಥ ಒಂದು ಕಾಯಿಲೆ ಬುಲ್ಲಿಯವ್ರಿಗೆ ಬಂದಿದೆ ಅಂತ ಗೊತ್ತಾದ್ಮೇಲೆ ಡಾಕ್ಟರ್ಸ್ ಗಳು ಕೆಲವೊಂದಷ್ಟು ಟ್ಯಾಬ್ಲೆಟ್ಸ್ ಗಳನ್ನ ಕೊಟ್ಟು ಡೈಲಿ ಇದನ್ನ ತಗೋಬೇಕು ಅಂತ ಹೇಳಿರ್ತಾರೆ. ಆದ್ರೆ ಆ ಟ್ಯಾಬ್ಲೆಟ್ಸ್ ಗಳನ್ನ ಪ್ರತಿದಿನ ತಗೊಳ್ತಿದ್ರಿಂದ ಏನಾಗ್ಬಿಡುತ್ತೆ ಅಂದ್ರೆ ಬುಲ್ಲಿಯವರ ಮುಖ ಊದ್ಕೊಳ್ಳೋದಕ್ಕೆ ಶುರುವಾಗ್ಬಿಡುತ್ತೆ. ಹೀಗೆ ಅವರ ಮುಖ ದಿನೇ ದಿನೇ ಊದ್ಕೊಂಡಿದ್ರಿಂದ ನಟ ಬುಲ್ಲಿಯವರು ತುಂಬಾ ನೊಂದ್ಕೊಂಡು ರಾತ್ರಿ ಮನೆಯಲ್ಲಿ ಎಲ್ರು ಮಲ್ಕೊಂಡ್ಮೇಲೆ ಇವ್ರಿಗೆ ನಿದ್ದೆ ಬರದೆ ಎದ್ ಕೂತ್ಕೊಂಡು ಕನ್ನಡಿಯಲ್ಲಿ ತನ್ನ ಮುಖ ನೋಡ್ಕೊಂಡು ನನ್ ಮುಖ ಇಷ್ಟೊಂದು ದಪ್ಪ ಆಗೋಯ್ತಲ್ಲ, ನನ್ಗೆ ಸಿನಿಮಾ ಅವಕಾಶಗಳು ಸಿಗುತ್ತೋ ಇಲ್ವೋ, ನಾನು ಆಕ್ಟರ್ ಆಗೋದಿಕ್ಕಾಗಲ್ವೇನೋ ಅಂತ ರಾತ್ರಿಯೆಲ್ಲ ಗೊಳೋ ಅಂತ ಅಳ್ತಿದ್ರಂತೆ. ಈ ರೀತಿ ಮುಖ ಊದ್ಕೊಂಡಿದ್ರಿಂದ ಕೆಲವೊಂದಷ್ಟು ಜನ ಇವ್ರಿಗೆ ನಾಟಿ ಔಷಧಿ ಕೊಡಿಸಿ ಸರಿ ಹೋಗ್ತಾರೆ ಅಂತ ಹೇಳ್ತಾರೆ. ಆಗ ಸುಮಾರು 20,000 ರೂಪಾಯಿ ಹಣ ಹೊಂದಿಸ್ಕೊಂಡು ಕೋಲಾರಕ್ಕೆ ಹೋಗಿ ನಾಟಿ ಔಷಧಿಯನ್ನು ಕೊಡಿಸ್ತಾರೆ. ಅಲ್ಲಿ ಏನಂತ ಹೇಳಿರ್ತಾರೆ ಅಂದ್ರೆ, ನಾಟಿ ಔಷಧಿಯನ್ನ ತಗೊಂಡ್ರೆ ನೀವು ಸರಿ ಹೋಗ್ತೀರಾ, ಆದ್ರಿಂದ ಆಸ್ಪತ್ರೆಯಲ್ಲಿ ಕೊಟ್ಟಿರುವಂತ ಟ್ಯಾಬ್ಲೆಟ್ಸ್ ಗಳನ್ನ ತಗೋಬೇಡಿ ಅಂತ ಹೇಳಿರ್ತಾರೆ. ಅದೇ ರೀತಿ ಬುಲ್ಲಿಯವರು ಸ್ವಲ್ಪ ದಿನಗಳ ಕಾಲ ನಾಟಿ ಔಷಧಿಯನ್ನೇ ತಗೋತಾರೆ. ಆದ್ರೆ ಹೀಗೆ ಒಂದಿನ ಅವ್ರಿಗೆ ತುಂಬಾ ಸುಸ್ತಾಗಿರುತ್ತೆ. ಆದ್ರಿಂದ ಬೆಂಗಳೂರಿನ ಸೆಂಟ್ ಜಾನ್ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತಾರೆ. ಯಾಕಂದ್ರೆ ಬುಲ್ಲಿಯವ್ರಿಗೆ ಪ್ಲೇಟ್ಲೆಟ್ಸ್ ಗಳು ತುಂಬಾ ಕಡಿಮೆ ಆಗ್ಬಿಟ್ಟಿರುತ್ತೆ. ಆದ್ರಿಂದ ಡಾಕ್ಟರ್ಸ್ ಗಳು ಅಡ್ಮಿಟ್ ಮಾಡ್ಕೊಂಡು ಇವ್ರಿಗೆ ಒಂದು ಇಂಜೆಕ್ಷನ್ ಹಾಕ್ಬೇಕು. ಅದರ ಬೆಲೆ 1.5 ಲಕ್ಷ ಅಂತ ಹೇಳ್ತಾರೆ. ಆದ್ರೆ ಬುಲ್ಲಿಯವರ ತಾಯಿ ಹತ್ರ ಇದ್ದಿದ್ದು ಕೇವಲ 25,000 ಮಾತ್ರ. ಅದನ್ನು ಕೂಡ ಬೇರೆಯವ್ರ ಹತ್ರ ಸಾಲ ಮಾಡ್ಕೊಂಡು ತಗೊಂಡ್ ಬಂದಿರ್ತಾರೆ. ಆದ್ರೂ 1.5 ಲಕ್ಷದ ಆ ಇಂಜೆಕ್ಷನ್ ಹಾಕಿಸ್ಬೇಕು ಅಂತ ಮತ್ತೆ ಬಡ್ಡಿಗೆ ಸಾಲ ತಗೊಂಡು ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಹೀಗೆ ಅದೇ ಆಸ್ಪತ್ರೆಯಲ್ಲಿ
10 ದಿನ ಕಳೆಯುತ್ತೆ. ಅನಂತರ ಇವ್ರಿಗೆ ಆಪರೇಷನ್ ಮಾಡಬೇಕು ಅಂತ ಡಾಕ್ಟರ್ ಹೇಳ್ತಾರೆ. ಲೆಪ್ರೋಸ್ಕೋಪಿ ಮಾಡಿದ್ರೆ ಇವ್ರಿಗೆ ಬ್ಲಡ್ ಅಲ್ಲಿ ಪ್ಲೇಟ್ಲೆಟ್ಸ್ ಜಾಸ್ತಿ ಆಗುತ್ತೆ, ಇವರು ಸರಿ ಹೋಗ್ತಾರೆ ಅಂತ ಹೇಳಿ ಆಪರೇಷನ್ ಮಾಡ್ತಾರೆ. ಇನ್ನೇನು ಎಲ್ಲ ಸರಿ ಹೋಯ್ತು, ಬುಲ್ಲಿಯವರು ಕಾಯಿಲೆಯಿಂದ ಗುಣಮುಖವಾಗ್ತಾರೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಆಪರೇಷನ್ ಮುಗ್ದು 2 ದಿನ ಆದ್ಮೇಲೆ ಬುಲ್ಲಿಯವರ ತಾಯಿ ಮಗನಿಗೆ ಊಟ ತಿನ್ಸೋಕೆ ಹೋಗ್ತಾರೆ. ಆದ್ರೆ ಬುಲ್ಲಿಯವ್ರಿಗೆ ಊಟ ಸೇರ್ತಾನೆ ಇಲ್ಲ. ಬಹುಶಃ ಆಪರೇಷನ್ ಮಾಡಿದ್ರಿಂದ ಈ ತರ ಆಗ್ತಿರ್ಬೋದು, ಸರಿ ಹೋಗುತ್ತೆ ಅಂತ ಸುಮ್ಮನೆ ಆಗ್ತಾರೆ. ಆದ್ರೆ ಅವತ್ತು ರಾತ್ರಿ ಇದ್ದಕ್ಕಿದ್ದಂತೆ ಬುಲ್ಲಿಯವ್ರಿಗೆ ಉಸಿರಾಡೋಕು ಆಗದೆ ಸಮಸ್ಯೆ ಆಗ್ಬಿಡುತ್ತೆ. ICUಗೆ ಶಿಫ್ಟ್ ಮಾಡಿ ಏನೋ ಸಮಸ್ಯೆ ಆಗಿದೆ, ಮತ್ತೊಂದ್ಸರಿ ಆಪರೇಷನ್ ಮಾಡಬೇಕು ಅಂತ ಡಾಕ್ಟರ್ ಹೇಳ್ತಾರೆ. ಅದೇ ರೀತಿ 2ನೇ ಸರಿ ಆಪರೇಷನ್ ಮಾಡಿ ಡಾಕ್ಟರ್ ಬಂದು ಒಂದು ಮಾತನ್ನ ಹೇಳ್ತಾರೆ. ಅದೇನಂದ್ರೆ, ನಿಮ್ಮ ಮಗನ ಹೊಟ್ಟೆಯಲ್ಲಿ 80%ನಷ್ಟು ಸಣ್ಣ ಕರುಳು ಕೊಳೆತು ಹೋಗಿದೆ. ಆದ್ರಿಂದ ಉಳಿದಿರುವ 20%ನಷ್ಟು ಕರುಳನ್ನ ಹೇಗೋ ಜಾಯಿಂಟ್ ಮಾಡಿದೀವಿ, ಏನು ಸಮಸ್ಯೆ ಆಗಲ್ಲ, ಸರಿ ಹೋಗ್ತಾರೆ, ಮೊದ್ಲಿನ ತರ ಊಟ ಮಾಡೋದಿಕ್ಕಾಗಲ್ಲ ಅಷ್ಟೇ ಅಂತ ಹೇಳಿ ಹೋಗ್ತಾರೆ. ಆದ್ರೆ ನಿಜಕ್ಕೂ ಕರುಳು ಕೊಳೆತು ಹೋಗೋದಕ್ಕೆ ಕಾರಣ ಏನಾಗಿತ್ತು ಗೊತ್ತಾ? ಆ ಡಾಕ್ಟರ್ಸ್ಗಳು ಮೊದಲನೇ ಆಪರೇಷನ್ ಮಾಡ್ಬೇಕಾದ್ರೆ ಹೊಟ್ಟೆ ಭಾಗದಲ್ಲಿ ಲೆಪ್ರೋಸ್ಕೋಪಿ ಮಿಷಿನ್ ಬಿಡ್ಬೇಕಾದ್ರೆ ಅದು ಒಳಗಡೆ ಸಣ್ಣ ಕರುಳನ್ನ ಸೀಳ್ಕೊಂಡು ಕಟ್ ಮಾಡ್ಕೊಂಡು ಹೋಗಿರುತ್ತೆ. ಇದೇ ಕಾರಣಕ್ಕೆ ಸಣ್ಣ ಕರುಳು ಕೊಳೆತು ಹೋಗಿರುತ್ತೆ. ಹೀಗೆ 2ನೇ ಆಪರೇಷನ್ ಮಾಡಿದ್ಮೇಲೆ ಆಪರೇಷನ್ ಮಾಡೋಕೆ ಅಂತ ಹೊಟ್ಟೆ ಭಾಗದಲ್ಲಿ ಓಪನ್ ಮಾಡಿರ್ತಾರಲ್ಲ, ಅದನ್ನ ಹೊಲಿಗೆಯನ್ನ ಹಾಕದೆ ಹಾಗೆ ಬಿಟ್ಟಿರ್ತಾರೆ. ಪ್ರತಿದಿನ ಬರೋದು, ಓಪನ್ ಇರುವಂತ ಜಾಗದಲ್ಲಿ ಕೈ ಹಾಕಿ ಕರುಳನ್ನ ವಾಶ್ ಮಾಡೋದು, ಹೋಗೋದು, ಇದೇ ರೀತಿ ಮಾಡ್ತಾರೆ. ಇದರ ನಡುವೆ ಬುಲ್ಲಿಯವ್ರಿಗೆ ಆಪರೇಷನ್ಗಳನ್ನು ಮಾಡ್ತಿದ್ರು. ಹಣ ತುಂಬಾ ಖರ್ಚಾಗ್ತಿತ್ತು. ಅವರ ಹತ್ತಿರ ಹಣ ಇಲ್ಲದೆ ಕೈಯೆಲ್ಲ ಖಾಲಿಯಾಗಿತ್ತು. ಆದ್ರಿಂದ ದುಡ್ಡಿಗಾಗಿ ಪರದಾಟಗಳನ್ನ ಮಾಡ್ತಾರೆ. ಯಾರು ಸಹಾಯ ಮಾಡಲ್ಲ, ತುಂಬಾ ಸಾಲ ಮಾಡ್ಕೊಳ್ತಾರೆ. ಅಂಥ ಸಮಯದಲ್ಲಿ ನಟ ಪುನೀತ್ ರಾಜ್ಕುಮಾರ್ ಅವರ ಮನೆ ಹತ್ರ ಹೋದಾಗ ಅವರು 50,000 ರೂಪಾಯಿ ಚೆಕ್ ಅನ್ನ ಕೊಟ್ಟು, ನಾನು ನಿಮ್ಗೆ ಸಹಾಯ ಮಾಡಿದೆ ಅಂತ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳಿ ಕಳ್ಸಿದ್ರಂತೆ. ಹೀಗೆ ತುಂಬಾ ಸಾಲ ಮಾಡ್ಕೊಂಡು ಬುಲ್ಲಿಯವ್ರನ್ನ ಉಳಿಸ್ಕೊಳ್ಳೋದಿಕ್ಕೆ ಅವರ ತಾಯಿ ತುಂಬಾ ಪ್ರಯತ್ನ ಪಡ್ತಾರೆ. ಆದ್ರೆ ಬುಲ್ಲಿಯವರ ಆರೋಗ್ಯ ಮಾತ್ರ ದಿನಗಳು ಕಳೀತಾ ಇದ್ದಂತೆ ತುಂಬಾನೇ ಹಾಳಾಗ್ಬಿಡುತ್ತೆ. ಬುಲ್ಲಿಯವರು, ಅಮ್ಮ ನಾನು ನೀರನ್ನ ಕುಡಿಬೇಕು ಅಂತ ಹೇಳಿದ್ರು ನೀರನ್ನ ಕುಡಿಯೋದಕ್ಕೆ ಕೊಡೋ ಹಾಗಿರ್ಲಿಲ್ಲ. ಯಾಕಂದ್ರೆ ಆಪರೇಷನ್ಗಳನ್ನ ಹಿಂದಿಂದನೆ ಮಾಡ್ತಿದ್ರಿಂದ ನೀರನ್ನ ಕೊಟ್ರೆ ಎಲ್ಲಿ ಸಮಸ್ಯೆ ಆಗ್ಬಿಡುತ್ತೋ ಅಂತ ಕುಡಿಯೋದಕ್ಕೆ ನೀರನ್ನು ಕೊಡ್ತಿರ್ಲಿಲ್ಲ. ಊಟ ತಿನ್ನೋದಕ್ಕೆ ಆಗದೆ ಇದ್ದಿದ್ರಿಂದ ಊಟದ ಬದಲಿಗೆ ಪ್ರತಿದಿನ ಒಂದು ಮಾತ್ರೆಯನ್ನ ನುಂಗ್ಕೊಂಡು ಬದುಕಿದ್ರು. ಹೀಗೆ ಸುಮಾರು 75 ದಿನಗಳವರೆಗೆ ಆಸ್ಪತ್ರೆಯಲ್ಲೇ ಇದ್ದು 7 ಆಪರೇಷನ್ಗಳನ್ನ ಮಾಡಿಸ್ಕೊಂಡು ನರಕ ಯಾತನೆಯನ್ನ ಅನುಭವಿಸಿ ಕೊನೆಗೂ ಬುಲ್ಲಿಯವರು ಸಾವನ್ನಪ್ಪಿದ್ರು. ಆಸ್ಪತ್ರೆಗೆ ತಗೊಂಡು ಹೋಗಿದ್ದು 25,000, ಆದ್ರೆ ಖರ್ಚಾಗಿದ್ದು 20 ಲಕ್ಷ. ಎಷ್ಟೇ ಪ್ರಯತ್ನಗಳನ್ನ ಮಾಡಿದ್ರು ಬುಲ್ಲಿಯವ್ರನ್ನ ಉಳಿಸ್ಕೊಳ್ಳೋದಿಕ್ಕೆ ಆಗ್ಲೇ ಇಲ್ಲ. ಬುಲ್ಲಿಯವರು, ನಾನೊಬ್ಬ ದೊಡ್ಡ ಸಿನಿಮಾ ನಟ ಆಗ್ಬೇಕು, ಅದೆಷ್ಟೋ ಮಕ್ಕಳಿಗೆ ಸಹಾಯ ಮಾಡಬೇಕು, ಅನಾಥರಿಗೆ ಆಸರಿ ಆಗ್ಬೇಕು ಅನ್ನೋ ದೊಡ್ಡ ಕನಸನ್ನ ಇಟ್ಕೊಂಡಿದ್ರು. ಆದ್ರೆ ಅತಿ ಚಿಕ್ಕ ವಯಸ್ಸಲ್ಲೇ ಎಲ್ಲರನ್ನೂ ಬಿಟ್ಟು ಹೋದ್ರು. ಇದೆಲ್ಲ ಕೇಳಿದ್ಮೇಲೆ ನಿಮ್ಗೆ ಏನನ್ನಿಸ್ತಿದೆ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನ ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.